ಗೋಪಾಲಣ್ಣಿ ಇದೀಗ ಸಿದ್ದಣ್ಣನ ರಾಶಿಗೆ ಮತ್ತೆ ಎಂಟ್ರಿ ಕೊಟ್ಟವೆ ಕಣ. ಸಿದ್ದಣ್ಣ ಎಂಟ್ರಿಗೆ ಸಮನ್ಸ್ ಬೇರೆ ಕೊಟ್ಟವೆ. ಮೂಡಾಯಿ ಸೈಟಿನ ಕೇಸು ಮುಂಡ ಮೋಚ್ಕೊಂಡು ಹೋತು ಅನ್ಕೊಂಡಿದ್ದೆ ಕಣ್ಲ, ಇನ್ನೂ ಜೀವ ಮಡಿಕೊಂಡೈತಿ ಅನ್ಲ ಕೇಸು. ಹ್ಞೂ ಕಣ, ಇಡಿಯವು ಚಾರ್ಜ್ ತಗೊಂಡವೆ. ಅದು ಸಾಲದು ಅಂತವ ಸಿಬಿಐ ತನಿಖೆ ಮಾಡಿಸಿ ಅಂತವ ಬಿಜೆಪಿ ಅವು. ಸಿಬಿಐ ಬೇಡ ಅಂತ ಕಾಂಗ್ರೆಸ್ ಅವು ಕುಸ್ತಿಗೆ ಬಿದ್ದವೆ. ಇಡಿನವ್ರದ್ದು ಧೋರಣೆ ಸ್ಪಷ್ಟವಾಗಿದೆ. ಅವರು ತನಿಖಾ ಸಂಸ್ಥೆ ಅಲ್ಲ, ಅವರು ರಾಜಕೀಯ ದ್ವೇಷ ಸಾಧನೆ ಸಂಸ್ಥೆ. ಅದು ಸಿಬಿಐ ತನಿಖೆ ಆಗಬೇಕು ಅನ್ನೋದು ನಮ್ಮದು ಮೊದಲಿಂದನೂ ಬೇಡಿಕೆ ಇದೆ. ಹೋರಾಟ ಮಾಡಿದ್ರಿ, ಈಗಲೂ ಆ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಮೂಡ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಡೀ ಪ್ರಕರಣ ಮೂಡ ಪ್ರಕರಣ ರಾಜಕೀಯ ಪ್ರೇರಿತ ಅಂಥೇಳಿ ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ, ಈಗಲೂ ಅದನ್ನೇ ಹೇಳ್ತೀವಿ. ಲೋಕಾಯುಕ್ತರು ಮಾಡೋ ತನಿಖೆನ ಬಿಜೆಪಿ ಒಪ್ಪಕ್ ರೆಡಿ ಇಲ್ಲ, ಸಿಬಿಐ ಮಾಡೋದ ಕಾಂಗ್ರೆಸ್ ಒಪ್ಪಕ್ ರೆಡಿ ಇಲ್ಲ ಕಣ. ಈ ಡಿಪಾರ್ಟ್ಮೆಂಟ್ಗಳೇ ಈ ರಾಜಕಾರಣಿಗಳ ಜೋಬಲ್ ಐತೆ ಕಂಡ. ಕಾಸು ಖರ್ಚು ಮಾಡಿ ಕೇಸ್ ಕ್ಲೋಸ್ ಮಾಡಿಸ್ಕೊಳ್ಳೋದೇನು ಇವಕ್ಕೆ ಕಷ್ಟ ಆಗೋದಿಲ್ಲ ಕಂಡ್ಬಿಡ್ಲೇಬೇಕು ನೈಸಿ. ಕೇಸು ಯಾವತ್ತಿದ್ರು ಬಿದ್ದೋಯ್ತದೆ ಅಂತ ಎಲ್ಲರಿಗೂ ಗೊತ್ತುಕೊಳ್ಳೋಣ. ಆದ್ರೆ ಆ ಗ್ಯಾಪ್ ಅಲ್ಲಿ ರಾಜಕೀಯದ ಮೈಲೇಜಿಗೆ ಹಿಂಗೆಲ್ಲ ಆಡ್ತಾವೆ ಅಷ್ಟೇ. ಡೇ ಬಿಜೆಪಿ ಹೊಡೆದಾಟ ಎಲ್ಲಿಗೆ ಬಂತ್ಲ? ಅವು ಹೈಕಮಾಂಡ್ ನಾವು ಕೆದರಕ್ ರೆಡಿ ಇಲ್ಲ ಕಣೆ. ಇನ್ನ ಹೊಡೆದಾಟ ದೊಡ್ಡದಾಗಿ ಮಾಡ್ಕೊಂಡು ಓಡಾಡ್ತಾವೆ. ಅದರಲ್ಲೂ ಯತ್ನಾಳಿನ ಟೀಮು ರಾಮುಲುನ ಒಳಿ ಕೇಳ್ಕೊಂಡು ಅದನ್ನೇ ಪಾರ್ಟಿ ಅಧ್ಯಕ್ಷನ ಮಾಡ್ತೀನಿ ಅಂತ ಆಫರ್ ಬೇರೆ ಕೊಟ್ಟವಂತೆ. ರಾಮುಲು ಪಾರ್ಟಿ ಅಧ್ಯಕ್ಷ ಆಯ್ತದಂತೇನ್ಲ? ರಾಮುಲು ಇನ್ನು ಯಾವ್ದನ್ನು ಬಾಯಿ ಬಿಟ್ಟು ಹೇಳಿಲ್ವಂತೆ ಕಣ. ಹೈಕಮಾಂಡ್ ನಾವು ಈ ಜಗಳ ಸರಿ ಮಾಡಕ್ಕೆ ಅಂತ ಕೋರ್ ಕಮಿಟಿ ಕಳಿಸಿದ್ರೆ ಅವು ಜಗಳ ನಿಲ್ಸೋದ್ ಬಿಟ್ಟು ಇನ್ನ ಹೊಡೆದಾಟ ಹಚ್ಚಾಕ್ ಹೋಗವೆ. ಈಗ ಒಬ್ಬೊಬ್ರು ಒಂದೊಂದು ದಿಕ್ಕ ಹಾಕೊಂತವೆ ಕಣೆ. ಸೊ ಬರುವಂಥ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು, ಏನು ಪ್ರಕ್ರಿಯೆಯನ್ನು ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ. ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಒಳ್ಳೆಯದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ. ಕಾರ್ಯಕರ್ತರು ಹುರುಪಾಯಂತ ಅಧ್ಯಕ್ಷ ಆಗಬೇಕು. ರಾತ್ರಿ ಬೆಳತನ ಡಿ ಕೆ ಶಿವಕುಮಾರ್ ಮನ್ಯಾಗಿದ್ರಿ ಹೆಂಗೆ ಬಿ ಜೆ ಪಿ ಉದ್ದಾರ ಆಗ್ತೈತೆ ರೀ? ರಾತ್ರಿ ಡಿ ಕೆ ಶಿವಕುಮಾರ್ ಮನ್ಯಾಗ, ಮುಂಜಾನೆ 4ಕ್ಕೆ ಸಿದ್ದರಾಮಯ್ಯ ಮನ್ಯಾಗ, 11ಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯಂತ ನಡೆದಿಲ್ಲ. ಸ್ಪರ್ಧೆ ಖಚಿತ, ಸ್ಪರ್ಧೆ ನಿಶ್ಚಿತ, ಠೇವಣಿ ಉಚಿತ. ಅಲ್ಲಿ ಮೈಕ್ರೋ ಫೈನಾನ್ಸ್ಗಳು ಜನಗಳ ರಕ್ತ ಕುಡಿತಾವ್ರಿ. ಈ ಲೀಡರ್ಗಳು ಅವ್ರವ್ರದನ್ನ ನೋಡ್ಕೊಂಡು ಬಿಜಿ ಆಗವಿ. ಹಿಂಗಾರೆ ಹೆಂಗ್ಲ ರಾಜ್ಯದ ಕತೆ ಹತ್ ಹೋಗಿಲ್ಲ ಮಕ್ಕಿ ಶಿವನಿ ಶಂಭುಲಿಂಗ. Kuitan ka na no!